ಶಯನಂ ನಾರ್ದ್ರಪಾದೇನ ಶುಷ್ಕಪಾದೇನ ಭೋಜನಂ ನಾಂಧಕಾರೇ ಚ ಶಯನಂ ಭೋಜನಂ ನೈವ ಕಾರಯೇತ್. ಕೆಲವು ಬಾರಿ ಕೆಲವು ನಿಯಮಗಳನ್ನು ಹೀಗೆ ಅನುಸರಿಸಬೇಕು ಅಂತ. ಆರ್ದ್ರಪಾದೇನ ಶಯನಂ ನ ಕುರ್ಯಾತ್. ಮಲಗುವಾಗ ಕಾಲನ್ನು ಸರಿಯಾಗಿ ಒರೆಸಿಕೊಳ್ಳದೆ, ಕಾಲಿನಲ್ಲಿ ನೀರಿನ ಪಸೆ ಇದ್ದರೆ ಅದನ್ನು ತೆಗೆದುಕೊಳ್ಳದೆ ಮಲಗಬಾರ್ದು ಯಾವತ್ತೂ ಕೂಡ. ಶುಷ್ಕಪಾದೇನ ಭೋಜನಂ. ಊಟ ಮಾಡುವಾಗ ಕಾಲಿನಲ್ಲಿ ಪಸೆ ಇಲ್ಲದೆ ಊಟ ಮಾಡಬಾರ್ದು. ಅಂದರೆ ಕಾಲನ್ನು ತೊಳ್ಕೊಂಡೇ ಊಟ ಮಾಡಬೇಕು ಅಂತ ಅರ್ಥ. ಮಲಗುವ ಮೊದಲು ಕಾಲನ್ನು ಸರಿಯಾಗಿ ಒರೆಸಿಕೊಂಡೇ ಮಲಗಬೇಕು ಅಂತ ಅರ್ಥ. ಎಷ್ಟು ಆಲೋಚನೆ ಮಾಡಿದ್ದಾರೆ ನೋಡಿ. ಅಂಧಕಾರದಲ್ಲಿ ಭೋಜನ ಮಾಡಬಾರ್ದು ಅಂತ. ಊಟ ಮಾಡುವಾಗ ದೀಪ ಇಟ್ಟುಕೊಂಡೇ ಊಟ ಮಾಡಬೇಕು, ಬೆಳಕಿನಲ್ಲಿಯೇ ಊಟ ಮಾಡಬೇಕು, ಕತ್ತಲೆಯಲ್ಲಿ ಊಟ ಮಾಡಬೇಡಿ. ಯಾಕೆ ಅಂತಂದರೆ ತಿನ್ನುವಾಗ ಕಣ್ಣು ಕಾಣುವುದಿಲ್ಲ, ಕಣ್ಣು ಮುಚ್ಚಿಕೊಂಡಿದೆ, ಕೈ ಮತ್ತು ಬಾಯಿಗೆ ಮಾತ್ರ ಕೆಲಸ ಅಂತ ತಿಂದುಬಿಟ್ರೆ ಯಾವ್ಯಾವುದನ್ನು ತಿನ್ನುವ ಪ್ರಸಂಗ ಉಂಟು. ಅದಕ್ಕೋಸ್ಕರ ಅಂಧಕಾರದಲ್ಲಿ ಭೋಜನ ಮಾಡಬೇಡಿ ಅಂತ. ಶಯನಂಚ, ಮಲಗುವಂತಹ ಕ್ರಿಯೆಯನ್ನು ಕೂಡ ಕತ್ತಲೆಯಲ್ಲಿ ಮಾಡಬೇಕು, ಪೂರ್ಣ ಕತ್ತಲೆಯಲ್ಲಿ ಮಾಡಬೇಡಿ. ಒಂದು ದೀಪವನ್ನು ಇಟ್ಟುಕೊಳ್ಳಿ ಅಂತ. ಹಿಂದಿನ ಕಾಲದಲ್ಲಿ ಒಂದು ಸಣ್ಣ ದೀಪವನ್ನು ಇಡುವ ಕ್ರಮ ಇತ್ತು, ಮತ್ತೊಂದು ಬೆಡ್ ಲೈಟ್ ಅಂತ ಒಂದು ಲೈಟನ್ನು ಹಾಕುವ ಕ್ರಮ, ಮತ್ತು ಆರುವಾಚಿನ ಪದ್ಧತಿಯಲ್ಲಿ ಸ್ವಲ್ಪ ಸಮಯ. ಈಗ ಅದೂ ಇಲ್ಲ ಅಂತ. ಹೀಗೆ ಅಂಧಕಾರದಲ್ಲಿ ಶಯನವೂ ಸೂಕ್ತ ಅಲ್ಲ ಅಂತ ಪುರಾಣ ಹೇಳ್ತಾ ಉಂಟು. ಒಂದು ದೀಪ ಇಟ್ಟುಕೊಳ್ಬೇಕು ಅಂತ. ಆ ದೃಷ್ಟಿಯಿಂದ ಬದುಕುವುದು ಹೇಗೆ ಅಂತ ತೋರಿಸಿಕೊಡ್ತದೆ. ಉತ್ತರೇ ಪಶ್ಚಿಮೇ ಚೈವ ನ ಸ್ವಪೇದ್ಧಿ ಕದಾಚನ. ಮಲಗುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು ಅಂತ ಪುರಾಣ ಹೇಳ್ತದೆ. ಹೇಗೆ ಮಲಗಬೇಕು, ಯಾವ ಕಡೆ ತಲೆ ಹಾಕಿ ಮಲಗಬೇಕು ಅಂತ. ಅದಕ್ಕೆ ನಿಯಮ ಹೇಗೆ ಅಂತಂದರೆ, ಮಲಗುವುದು ನಿಯಮ ಅಲ್ಲ, ಬೆಳಿಗ್ಗೆ ಏಳುವಾಗ ಹೇಗೆ ಏಳ್ತಾನೆ ಅನ್ನುವಂಥದ್ದು ನಿಯಮ. ಉತ್ತರಕ್ಕೆ ತಲೆ ಹಾಕಿ ಮಲಗಿದರೆ ಬೆಳಿಗ್ಗೆ ಏಳುವಾಗ ದಕ್ಷಿಣ ದಿಕ್ಕನ್ನು ನೋಡಿ ಏಳ್ತಾನೆ. ದಕ್ಷಿಣ ದಿಕ್ಕನ್ನು ನೋಡುವಂಥದ್ದು ಶುಭ ಅಲ್ಲ ಬೆಳಿಗ್ಗೆ ಏಳುವಾಗ. ಅದಕ್ಕೋಸ್ಕರ ಉತ್ತರ ದಿಕ್ಕನ್ನು ನೋಡಬೇಕು ಅಂತಂದರೆ ದಕ್ಷಿಣ ದಿಕ್ಕಿಗೆ ತಲೆ ಹಾಕಬೇಕು. ದಕ್ಷಿಣಕ್ಕೆ ತಲೆ ಹಾಕಿದರೆ ಏಳುವಾಗ ನಾವು ತಲೆಯನ್ನು ಮೊದಲಲ್ಲ ಏಳಿಸುವುದು, ಕಾಲನ್ನು ಮೊದಲು ಏಳುವುದು. ಕಾಲಿನಿಂದ ಏಳುವುದಲ್ಲ ಮನುಷ್ಯ ಏಳುವುದು ತಲೆಯಿಂದ. ಆದ್ದರಿಂದ ಹೀಗೆ ಏಳುವುದಾದ್ರಿಂದ ನಾವು ಉತ್ತರವನ್ನು ನೋಡಿಕೊಂಡು ಹೇಳ್ತೇವೆ, ಪಶ್ಚಿಮಕ್ಕೆ ತಲೆ ಹಾಕಿ ಮಲಗಿದರೆ ಪೂರ್ವವನ್ನು ನೋಡಿಕೊಂಡು ಹೇಳ್ತೇವೆ. ಆ ದೃಷ್ಟಿಯಿಂದ ಹಾಗೆ ಮಲಗಬೇಕು ಅಂತ ಮಲಗುವ ಕ್ರಿಯೆಯನ್ನು ಪುರಾಣ ಹೇಳ್ತದೆ. ಆಯುಷ್ಯಂ ಪ್ರಾಂಗ್ಮುಖ ಭುಂಕ್ತೆ ಯಶಸ್ಯಂ ದಕ್ಷಿಣಾಮುಖ ಶ್ರಿಯಂ ಪ್ರತ್ಯಂಗ್ಮುಖೋ ಭುಂಕ್ತೆ ಯಶೋ ಭುಂಕ್ತೆ ಉದಂಗ್ಮುಖ. ಊಟ ಮಾಡುವಾಗಲೂ ವಿದಿಕ್ಕುಗಳಿಗೆ ಮುಖ ಹಾಕಿ ಊಟ ಮಾಡಬಾರ್ದು ಅಂತ. ಆಗ್ನೇಯ ನೈಋತ್ಯ ಇತ್ಯಾದಿಗಳಿಗೆಲ್ಲ ದಿಕ್ಕಿನಲ್ಲಿ ಕೂತ್ಕೊಂಡು ಊಟ ಮಾಡಬಾರ್ದು. ದಿಕ್ಕಿಗೆ ಸರಿಯಾಗಿ ಪೂರ್ವಾಭಿಮುಖನಾಗಿ ಕುಳಿತುಕೊಂಡು ಊಟ ಮಾಡಬೇಕು ಅಂತ. ಅದು ತುಂಬ ಶ್ರೇಯಸ್ಕರವಾದಂಥದ್ದು. ಅಥವಾ ಉತ್ತರಾಭಿಮುಖನಾಗಿ ಕೂತ್ಕೊಂಡು ಊಟ ಮಾಡಬಹುದು. 4 ದಿಕ್ಕಿಗೂ ಅಭಿಮುಖನಾಗಿ ಊಟ ಮಾಡಬಹುದು ಅಂತ ಪುರಾಣ ಹೇಳ್ತಾ ಉಂಟು. ಇದು ಯಾಕೆ ಅಂತಂದರೆ, ನೀವು ಯಾಕೆ ಊಟಕ್ಕೂ ಒಂದು ದಿಕ್ಕು ಹೇಳ್ತೀರಿ ಅಂತ. ಈ ಸಣ್ಣ ಸಣ್ಣ ನಿಯಮಗಳನ್ನು ಯಾಕೆ ಅಂತ. ಆಚಾರ ಅನುಸರಣೆ ಮಾಡುವವನಿಗೆ ಪ್ರತಿಯೊಂದು ಕೂಡ ಅದಕ್ಕೊಂದು ಶಿಸ್ತು ಒಂದು ಉಂಟು. ಆ ಶಿಸ್ತನ್ನು ಕಾಪಾಡಲಿಕ್ಕೆ ಪ್ರತಿಯೊಂದು ನಿಯಮಗಳು ನಮಗೆ ಬೇಕಾಗುತ್ತದೆ. ಈ ರೀತಿಯ ನಿಯಮಗಳಿದ್ದರೆ ಹೀಗೆ ಅಂತ ಅದಕ್ಕೊಂದು ಮಿತಿ ಇರ್ತದೆ. ಇಲ್ಲದಿದ್ದರೆ ಹೇಗೂ ಯಾವ ಕೆಲಸವನ್ನು ಹೇಗೂ ಮಾಡ್ಬೋದು. ಕೂತ್ಕೊಂಡೇ ಊಟ ಮಾಡಬೇಕು ನಿಯಮ ಇಲ್ಲ, ಓಡಿಕೊಂಡು ಮಾಡ್ಬೋದು, ಮಲಗಿಕೊಂಡು ಮಾಡ್ಬೋದು ಅಂತ ಬಂದುಬಿಡ್ತದೆ. ಹಾಗಲ್ಲ, ಅದಕ್ಕೆ ಭೋಜನಕ್ಕೂ ಒಂದು ನಿಯಮ ಹೇಳಿದ್ದಾರೆ. ಊಟ ಮಾಡುವಂಥ ಕ್ರಿಯೆಯನ್ನು ಕೂಡ ಪುರಾಣಗಳು ಕೇವಲ ಒಂದು ಯಾವುದೋ ಒಂದು ಯಾಂತ್ರಿಕವಾದ ಕ್ರಿಯೆ ಅಂತ ಭಾವಿಸುವುದಿಲ್ಲ. ಅದನ್ನು ಒಂದು ಯಜ್ಞ ಅಂತಲೇ ಭಾವಿಸುವಂಥದ್ದು. ಮನುಷ್ಯ ಎಲ್ಲ ಕ್ರಿಯೆಗಳು, ನಾನು ನಿನ್ನೆ ಹೇಳಿದ ಹಾಗೆ ಪ್ರಾತಃ ಪ್ರವೃತ್ತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ, ಎಲ್ಲ ಮಾಡುವಂತಹ ಪ್ರತಿಯೊಂದು ಕ್ರಿಯೆಯು ನಿದ್ದೆಯನ್ನೂ ಸೇರಿಸಿ ಪ್ರತಿಯೊಂದು ಕ್ರಿಯೆಯನ್ನು ಕೂಡ ದೇವರ ಪೂಜೆ ಎನ್ನುವ ದೃಷ್ಟಿಯಲ್ಲಿ ಮಾಡಬೇಕು ಅಂತ ಆದದ್ದರಿಂದ ಪ್ರತಿಯೊಂದು ಕ್ರಿಯೆಯನ್ನು ಸಾರ್ಥಕವಾಗಿ ಮಾಡುವ ಹಾಗೆ ಆಲೋಚನೆ ಮಾಡಬೇಕು. ಹಾಗಾಗಿ ಊಟ ಎನ್ನುವಂಥದ್ದು, ಭೋಜನ ಎನ್ನುವಂಥದ್ದು ಕೂಡ ಅದು ಕೇವಲ ನಮ್ಮ ತೃಪ್ತಿಗೋಸ್ಕರ, ಜಿಹ್ವಾ ಚಾಪಲ್ಯಕ್ಕೋಸ್ಕರ ಮಾಡುವಂಥ ಒಂದು ಕ್ರಿಯೆ ಅಲ್ಲ, ಹೊರತು ಇಡೀ ದೇಹಕ್ಕೆ ಪುಷ್ಟಿ ಸಿಗಬೇಕು. ಆ ದೇಹಕ್ಕೆ ಪುಷ್ಟಿ ಸಿಕ್ಕಿದರೆ ಮನಸ್ಸು ಪರಿಶುದ್ಧವಾಗುತ್ತದೆ, ಒಳ್ಳೆಯ ಆಲೋಚನೆ ಬರ್ತದೆ, ಆ ಮೂಲಕ ಭಗವಂತನನ್ನು ಸ್ಮರಣೆ ಮಾಡಲಿಕ್ಕೆ ಆಗ್ತದೆ ಅಂತ ಪರಮ ತಾತ್ಪರ್ಯ ಊಟದ್ದು ದೇವರ ಚಿಂತನೆಯಲ್ಲಿ. ಈ ದೃಷ್ಟಿಯಿಂದ ಪ್ರತಿಯೊಂದು ಕೆಲಸವೂ ಕೂಡ, ನಾವು ನಡೆಯುವಂಥ ಸಂಚಾರ ಇರ್ಬೋದು, ಮಲಗುವಿಕೆ ಇರ್ಬೋದು, ಊಟ ಇರ್ಬೋದು, ಎಲ್ಲವೂ ಕೂಡ ಅದು ಕೊನೆ ಮುಟ್ಟುವುದು ಎಲ್ಲಿ ಅಂತ ಕೇಳಿದರೆ ದೇವರ ಚಿಂತನೆಯಲ್ಲಿ ಅಂತ. ಹಾಗಾಗಿ ಕೃಷ್ಣ ಹೇಳಿದ ಹಾಗೆ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಹೇಳುವುದು ತುಂಬ ವಿಸ್ತಾರವಾದದ್ದು. ಎಲ್ಲ ಕೆಲಸವೂ ಕೂಡ ಕೊನೆಗೆ ಬರುವುದು ಎಲ್ಲಿ ಅಂತ ಕೇಳಿದರೆ ಅದು ಭಗವಂತ ಚಿಂತನೆಯಲ್ಲಿ, ಅದು ಅದಕ್ಕೆ ಗಮ್ಯಸ್ಥಾನ ಆ ಕೆಲಸಕ್ಕೆ. ಹಾಗಾಗಿ ದೇವರ ಚಿಂತನೆ ಬರಬೇಕು ಅನ್ನೋ ದೃಷ್ಟಿಯಿಂದ ಈ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಬೇಕು ಅಂತ, ಅದಕ್ಕೋಸ್ಕರ ಊಟವನ್ನು ಹೀಗೆ ಮಾಡಬೇಕು ಅಂತ ಪುರಾಣ ಹೇಳ್ತದೆ. ಅದಕ್ಕೆ ಫಲವನ್ನು ಹೇಳ್ತದೆ. ಪೂರ್ವಾಭಿಮುಖನಾಗಿ ಕುಳಿತುಕೊಂಡು ಊಟ ಮಾಡಿದರೆ ಆಯುಷ್ಯ ಹೆಚ್ಚಾಗುತ್ತದೆ,
ದಕ್ಷಿಣಾಭಿಮುಖನಾಗಿ ಕುಳಿತುಕೊಂಡು ಊಟ ಮಾಡಿದರೆ ಯಶಸ್ಸು ಬರ್ತದೆ, ಪಶ್ಚಿಮಾಭಿಮುಖನಾಗಿ ಕುಳಿತುಕೊಂಡು ಊಟ ಮಾಡಿದರೆ ಸಂಪತ್ತು ವೃದ್ಧಿಯಾಗುತ್ತದೆ, ಉದಂಗ್ಮುಖನಾಗಿ ಊಟ ಮಾಡಿದರೆ ಅಪಕೀರ್ತಿ ಬರುವುದಿಲ್ಲ. ಹೀಗೆ ಒಂದೊಂದು ದಿಕ್ಕಿಗೆ ಕುಳಿತುಕೊಂಡು ಊಟ ಮಾಡಿದರೆ ಒಂದೊಂದು ರೀತಿಯ ಫಲವನ್ನು ಹೇಳಿದ್ದು ಅಂತಂದರೆ ಇದು ದೇವರನ್ನು ಆರಾಧನೆ ಮಾಡುವ ಒಂದು ಕ್ರಮ ಅಂತ ಅರ್ಥ. ಅದಕ್ಕೋಸ್ಕರ ಆ ಫಲಕ್ಕೋಸ್ಕರ ಅಲ್ಲದಿದ್ದರೂ ಕೂಡ ಭಗವಂತ ತೃಪ್ತನಾಗಲಿ ಅಂತ ಊಟ ಮಾಡಬೇಕು ಅಂತ ನಮ್ಮಲ್ಲಿ ಅದು ಪರಂಪರೆಯಿಂದ ಆ ಒಂದು ಕ್ರಮ ಉಂಟು. ಬ್ರಾಹ್ಮಣರಿಗೆ ದೇವರು ಅಂತ ಬ್ರಾಹ್ಮಣರನ್ನು ಆರಾಧನೆ ಮಾಡಿ ದೇವರಿಗೇ ನೈವೇದ್ಯ ಮಾಡ್ತಾ ಇದ್ದೇನೆ ಎನ್ನುವ ದೃಷ್ಟಿಯಿಂದ ಬ್ರಾಹ್ಮಣ ಭೋಜನ ಎನ್ನುವಂಥ ಒಂದು ವ್ಯವಸ್ಥೆ ಉಂಟು. ಅದು ಬಂದದ್ದು ಈ ದೃಷ್ಟಿಯಿಂದ ಬಂದದ್ದು ಅಂತ ಕಾಣ್ತದೆ. ಮುಂದೆ ಊಟ ಹೇಗೆ ಮಾಡಬೇಕು ಅಂತ, ಎಷ್ಟು ಊಟ ಮಾಡಬೇಕು ಅಂತ, 4 ಹೊತ್ತು ಊಟ ಮಾಡ್ಬೋದಾ, 3 ಹೊತ್ತು ಊಟ ಮಾಡ್ಬೋದಾ, 2 ಹೊತ್ತು ಮಾಡಿರೋ ಸಾಕಾ, ಕೆಲವರು ಒಂದೇ ಹೊತ್ತು ಮಾಡ್ತಾರೆ. ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ನಮ್ಮಲ್ಲಿ ಪುರಾಣ ಎಷ್ಟು ನಮ್ಮ ಜೀವನದಲ್ಲೂ ಹಾಸುಹೊಕ್ಕಾಗಿದೆ ಅಂತಂದರೆ ಒಂದು ಗಾದೆ ಉಂಟು. 1 ಹೊತ್ತು ಉಣ್ಣುವವನು ಯೋಗಿ, 2 ಹೊತ್ತು ಉಣ್ಣುವವನು ಭೋಗಿ, 3 ಹೊತ್ತು ಉಣ್ಣುವವನು ರೋಗಿ, 4 ಹೊತ್ತು ಉಣ್ಣುವವನನ್ನು ಹೊತ್ತುಕೊಂಡು ಹೋಗಿ ಅಂತ ಒಂದು ಗಾದೆ. ಒಂದು ಸಾಮಾನ್ಯ ಹೀಗೆ ಒಂದು ಮಾತುಂಟು, ಪ್ರಸಿದ್ಧವಾದ್ದು, ಎಲ್ಲ ಹೇಳ್ತಾರೆ. ಎಲ್ಲಿಂದ ಬಂತು ಇದು ಅಂತ, ಇದು ಯಾರೋ ಮಾಡಿದ್ದು ಅಂತ ನಮ್ಗೆ ಕಾಣ್ತದೆ ಕೇಳುವಾಗ. ಕನ್ನಡದ್ದೇ ಒಂದು ಮಾತು, 4 ಸಾಲುಗಳು, ಯಾರೋ ಮಾಡಿರ್ಬೋದು ಅಂತ. ಎಲ್ಲಿಂದ ಮಾಡಿದ್ರು ಇದನ್ನು, ಎಲ್ಲಿಂದ ತಗೊಂಡ್ರು ಅಂತಂದರೆ ಪದ್ಮಪುರಾಣ ಇದನ್ನು ಹಾಗೆ ಹೇಳ್ತದೆ. ಅದೇ ಶೈಲಿಯಲ್ಲಿ ಪದ್ಮಪುರಾಣ ಹೇಳ್ತದೆ, ದೇವಾನಾಂ ಏಕಭುಕ್ತಂತು ದ್ವಿಭುಕ್ತಂ ಸ್ಯಾತ್ ನರಸ್ಯ ಚ ತ್ರಿಭುಕ್ತಂ ಪ್ರೇತ ದೈತ್ಯಸ್ಯ ಚತುರ್ಥಂ ಕೌಣಪಸ್ಯತು. 1 ಹೊತ್ತು ಊಟ ಮಾಡುವಂಥದ್ದು ದೇವತೆಗಳಿಗೆ ಸಂತೋಷ ಕೊಡುವ ಕ್ರಿಯೆ ಅಂತ ಅರ್ಥ. 1 ಹೊತ್ತು ಯಾರು ಊಟ ಮಾಡ್ತಾನೆ, ದಿವಸಕ್ಕೊಂದೇ ಹೊತ್ತು ಊಟ ಮಾಡ್ತಾನೆ, ಆತ ದೇವರಿಗೆ ಪ್ರಿಯನಾಗುತ್ತಾನೆ, ಅಂದರೆ ಜ್ಞಾನದಲ್ಲಿ ಹೆಚ್ಚು ರಥನಾಗುತ್ತಾನೆ ಅಂತ ಅರ್ಥ. 2 ಹೊತ್ತು ಊಟ ಮಾಡುವವ ದ್ವಿಭುಕ್ತಂ ಸ್ಯಾನ್ ನರಸ್ಯ ಚ, ಮನುಷ್ಯ ಧರ್ಮ ಅದು 2 ಹೊತ್ತು ಊಟ ಮಾಡುವಂಥದ್ದು, ಹಸಿವಾಗುತ್ತದೆ ಎನ್ನುವ ದೃಷ್ಟಿಯಿಂದ. ತ್ರಿಭುಕ್ತಂ ಪ್ರೇತ ದೈತ್ಯಸ್ಯ, 3 ಹೊತ್ತು ಊಟ ಮಾಡುವಂಥದ್ದು ದೈತ್ಯರಿಗೆ ಪ್ರೇತಗಳಿಗೆ ತೃಪ್ತಿ ಕೊಡುವ ಕಾರ್ಯಕ್ರಮ, ಮನುಷ್ಯರದ್ದಲ್ಲ. ಹಾಗಾಗಿ ಮನುಷ್ಯ ಅಂತಂದರೆ 2 ಹೊತ್ತು ಊಟ ಮಾಡಬೇಕು ಅಂತ. ಚತುರ್ಥಂ ಕೌಣಪಸ್ಯತು, 4 ಹೊತ್ತು ಊಟ ಮಾಡುವಂಥದ್ದು ಮನುಷ್ಯ ಧರ್ಮವೂ ಅಲ್ಲ, ಕೌಣಪಸ್ಯ. ಕುಣಪ ಅಂದರೆ ಮೃತ ಶರೀರ. ಹಾಗಾಗಿ 4 ಹೊತ್ತು ಊಟ ಮಾಡಬೇಕು ಅಂತ ಯಾರಿಗಾದರೂ ಆಸೆ ಆದರೆ ಅವ ಸಾಯ್ತಾನೆ ಅಂತ ಅರ್ಥ. ಯಾಕೆ ಅಂತಂದರೆ ಆಯುರ್ವೇದ ಇದನ್ನು ಹೇಳ್ತದೆ, ನಿಮಗೆ ಬರುವ ರೋಗಗಳಿಗೆ ಕಾರಣ ಏನು ಅಂತಂದರೆ ನೀವು ತಿನ್ನುವ ಆಹಾರವೇ. ಹಾಗಾಗಿ ಮನುಷ್ಯನಿಗೆ ಬರುವಂತಹ 90% ರೋಗಗಳು ಅವನ ಆಹಾರದ ಮೂಲಕವೇ ಬರ್ತದೆ ಅಂತ, ಬೇರೆ ಯಾವುದ್ರ ಮೂಲಕ ಅಲ್ಲ. ಅವ ಕುಡಿಯುವ ನೀರಿಂದ ಸ್ವಲ್ಪ ಬರ್ಬೋದು, ಅದು ಬಿಟ್ಟರೆ ಹೆಚ್ಚಿನ ರೋಗಗಳು ಬರುವಂಥದ್ದು ಆಹಾರದ ಮೂಲಕ. ಹಾಗಾಗಿ ನಮಗೆ ರೋಗ ಬಂದರೆ ಔಷಧ ಕೊಡುವಂಥದ್ದು ಕೂಡ ಆಹಾರದ ಮೂಲಕವೇ. ಆಯುರ್ವೇದದಲ್ಲಿ ಹೆಚ್ಚಿನ ಔಷಧ ಈ ಚುಚ್ಚುಮದ್ದು ಎನ್ನುವಂಥದ್ದು ಇತ್ಯಾದಿಗಳು ಬಂದದ್ದು ಅನಂತರ ಕಾಲದಲ್ಲಿ. ಅದಕ್ಕಿಂತ ಮೊದಲು ಲೇಪ ಇತ್ತಷ್ಟೇ, ನಸ್ಯ ಇತ್ಯಾದಿಗಳು ಇದ್ದಿರ್ಬೋದು, ಧೂಪಗಳನ್ನು ಹಾಕುವಂಥದ್ದು, ದೇಹಕ್ಕೆ ಲೇಪ ಹಚ್ಚುವಂಥದ್ದು ಅಂತ 2 ಬಿಟ್ಟರೆ ಹೆಚ್ಚಿನ ಔಷಧ ಎಂತ ಇದ್ದರೂ ಕೂಡ ತಿನ್ನಿ ಅಂತಲೇ ಹೇಳುವಂಥದ್ದು. ಅಂದರೆ ಔಷಧವನ್ನು ಆಹಾರದ ಮೂಲಕವೇ ಕೊಡುವಂಥದ್ದು. ಹಾಗಾಗಿ ಏನರ್ಥ ಅಂತಂದರೆ ರೋಗಗಳು ಬರುವಂಥದ್ದು ಹೇಗೆ ಅಂತಂದರೆ ಆಹಾರದ ಮೂಲಕವೇ ಹೆಚ್ಚು ಬರ್ತದೆ ಅಂತ. ಅದಕ್ಕೋಸ್ಕರ ಅವರು ಏನು ಮಾಡಿದರು ಜ್ಞಾನಿಗಳು, ಆಹಾರ ತಿನ್ನುವುದು ಕಮ್ಮಿ ಮಾಡಿ ರೋಗ ಬರೋದು ಕಮ್ಮಿ ಆಗ್ತದೆ ಅಂತ. ನೀವು ಎಷ್ಟು ಆಹಾರವನ್ನು ಕಮ್ಮಿ ತಿಂತೀರೋ ರೋಗಗಳು ಅಷ್ಟು ಕಮ್ಮಿ ಬರ್ತದೆ ನಿಮಗೆ. ಆ ಗುಟ್ಟನ್ನು ಅವ್ರು ಹೇಳಿಕೊಟ್ರು. ಅದಕ್ಕೋಸ್ಕರ ಅವರು ಹೇಳಿದರು, ನೀವು ಊಟ ಮಾಡುವುದನ್ನು ಕಮ್ಮಿ ಮಾಡಿದರೆ ರೋಗಗಳು ಕಮ್ಮಿ ಆಗ್ತದೆ. ಅದಕ್ಕೋಸ್ಕರ ಯಾವುದು ರೋಗಗಳಿಗೆ ರಾಮಬಾಣ ಅಂತ ಕೇಳಿದರೆ ಲಂಘನಂ ಪರಮೌಷಧಂ ಅಂತ ಹೇಳ್ತದೆ ಶಾಸ್ತ್ರ. ಉಪವಾಸ ಮಾಡುವಂಥದ್ದು ಎಲ್ಲ ರೋಗಗಳನ್ನು ನಿವಾರಣೆ ಮಾಡಲಿಕ್ಕಿರುವಂಥ ಒಂದೇ ಒಂದು ಉಪಾಯ ಅಂತ. ಉಪವಾಸ ಮಾಡಿದರೆ ರೋಗಗಳು ತನ್ನಿಂತಾನೇ ನಾಶ ಆಗುತ್ತದೆ. ಅದಕ್ಕೋಸ್ಕರ ಉಪವಾಸ ಮಾಡಬೇಕು ಅಂತ. ಇದು ಕೇವಲ ರೋಗ ನಿವಾರಣೆಗೆ ಅಂತಲ್ಲ, ಮನಃಶುದ್ಧಿಗೂ ಅದನ್ನೇ ಹೇಳಿತ್ತು. ಮನಸ್ಸು ಎಲ್ಲೆಲ್ಲೂ ಹಾರಾಡ್ತಾ ಉಂಟು, ಒಂದು ಕಡೆ ನಿಲ್ಲುವುದಿಲ್ಲ. ಚಿತ್ತೈಕಾಗ್ರ್ಯ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದರೆ ಉಪವಾಸ ಮಾಡಿ. ಇಂದ್ರಿಯಗಳಿಗೆ ಬೇರೆ ಬೇರೆ ವಿಷಯಗಳನ್ನು ಅನುಭವಿಸಬೇಕು ಅಂತ ಯಾವತ್ತೂ ಕೂಡ ಆಸಕ್ತಿ, ಈ ಆಸಕ್ತಿ ಕಮ್ಮಿ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಒಂದು ದಿನ ಉಪವಾಸ ಮಾಡಿ. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ. ನಾಳೆಗೆ ಒಂದು ಹಾರಾಡ್ತಾ ಇರ್ತದೆ ಅಷ್ಟೇ ಉಪವಾಸ ದಿವಸ. ಅದು ಬೇಕು ಬೇಕು ಅಂತ ಹೇಳ್ತಾ ಇರ್ತದೆ. ಮತ್ತು ಯಾವ ಇಂದ್ರಿಯಗಳು ಬೇಕು ಅಂತ ಹೇಳುವುದಿಲ್ಲ. ನೋಡಿ, ನೀವು ಉಪವಾಸ ಮಾಡಿ ನೋಡಿದರೆ ಹೊಟ್ಟೆಗೆ ಏನು ಬೀಳಲಿಲ್ಲ ಅಂತಂದರೆ ಒಳ್ಳೆ ಸಿನಿಮಾ ಹಾಕ್ತೇನೆ ನೋಡ್ತೀಯ ಕೇಳಿದರೆ ಬೇಡ, ಮೂಡಿಲ್ಲ, ಉಪವಾಸ ಮಾಡಿದ್ದೇನೆ, ಹೊಟ್ಟೆಯಲ್ಲಿಲ್ಲ, ಹಾಗಾಗಿ ಸಿನಿಮಾ ಬೇಡ ಅಂತ. ಕಣ್ಣು ಯಾವುದನ್ನು ನೋಡಲಿಕ್ಕೆ ಇಂಟ್ರೆಸ್ಟ್ ತೋರಿಸುವುದಿಲ್ಲ ಉಪವಾಸ ಮಾಡಿದ ದಿವಸ.
ಒಳ್ಳೆ ಸಂಗೀತ ಹಾಕ್ತೇನೆ ಅಂತಂದರೆ ಕರ್ಕಶ ಆಗ್ತದೆ, ಕಿವಿಗೆ ರಗಳೆ ಆಗ್ತದೆ, ಇವತ್ತು ಊಟ ಮಾಡಲಿಲ್ಲ, ಸಂಗೀತ ಬೇಡ ಅಂತ. ಕಿವಿ ಯಾವ ಸಂಗೀತವನ್ನು ಅವತ್ತು ಕೇಳಲಿಕ್ಕೆ ಬಯಸುವುದಿಲ್ಲ ಉಪವಾಸ ಮಾಡಿದ ದಿವಸ. ಒಳ್ಳೆಯ ಸೋಫಾ ಸೆಟ್ ಕೊಡ್ತಾನೆ, ಮಲ್ಕೊಳ್ತೀಯ ಕೇಳಿದರೆ ಇಲ್ಲ, ನಿದ್ದೆ ಬರುವುದಿಲ್ಲ, ಯಾಕೆ ಉಪವಾಸ ಮಾಡಿದ್ದೇನೆ ಅಂತ. ಸ್ಪರ್ಶವೂ ಬೇಡ ಅಂತ ಆಗ್ತದೆ. ಆದರೆ ಗಂಧವೂ ಬೇಡ ಅಂತ ಆಗ್ತದೆ. ಒಳ್ಳೆ ಸೆಂಟ್ ಕೊಡ್ತೇನೆ, ಸ್ಮೆಲ್ ನೋಡ್ತೀಯ ಕೇಳಿದ್ರೆ ಬೇಡ ಅಂತ. ಊಟ ಹಾಕ್ತೇನೆ, ತಿಂತೀಯ ಕೇಳಿದ್ರೆ ಆಯಿತು ಅಂತ ಹೇಳ್ತಾನೆ. ಯಾಕೆ ಅಂತಂದರೆ ರಸವರ್ಜಂ ಅಂತ ಕೃಷ್ಣ ಹೇಳ್ತಾನೆ. ನಾಲಿಗೆ ಒಂದನ್ನು ಬಿಟ್ಟು ಉಳಿದ 4 ಇಂದ್ರಿಯಗಳು ಉಪವಾಸ ಮಾಡಿದ್ರಿಂದ ನಿವೃತ್ತವಾಗ್ತವೆ. ನಾಲಿಗೆಯನ್ನು ನಿಯಂತ್ರಣ ಮಾಡಿಕೊಳ್ಳೋದು ಹೇಗೆ? ಉಪವಾಸ ಮಾಡಿಯೂ ನಾಲಿಗೆಯನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕಾಗ್ತದೆ, ಅದಕ್ಕೆ ಮನಸ್ಸು ಗಟ್ಟಿಬೇಕು. ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ. ನಾಲಿಗೆಯನ್ನು ನಿಯಂತ್ರಣ ಮಾಡೋದು ಹೇಗೆ ಅಂತಂದರೆ, ಯಾಕೆ ಉಪವಾಸ ಮಾಡ್ತಾ ಇದ್ದೇನೆ ಅಂತ ಗೊತ್ತಾದರೆ ನಾಲಿಗೆ ನಿಯಂತ್ರಣಕ್ಕೆ ಬರ್ತದೆ. ಹೀಗಾಗಿ ಈ 5 ಇಂದ್ರಿಯಗಳನ್ನು ಉಪವಾಸ ಎನ್ನುವಂತಹ ಒಂದು ಕ್ರಿಯೆಯಿಂದ ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಬರ್ತದೆ. ಆದ್ದರಿಂದ ಉಪವಾಸ ಮಾಡಬೇಕು ಅಂತ ಶಾಸ್ತ್ರ ಹೇಳುವಂಥದ್ದು. ಈ ದೃಷ್ಟಿಯಿಂದ ಊಟಕ್ಕೆ ಪ್ರಾಧಾನ್ಯ ಕೊಟ್ಟದ್ದು. ಊಟವನ್ನು ಹೀಗೆ ಮಾಡಬೇಕು, 1 ಹೊತ್ತೇ ಮಾಡಬೇಕು, 2 ಹೊತ್ತೇ ಮಾಡಬೇಕು ಅಂತ ಹೇಳಿದ್ದು ಯಾಕೆ ಅಂತಂದರೆ, ಭೋಜನವನ್ನು ನೀವು ಕಮ್ಮಿ ಮಾಡಿದಷ್ಟು ರೋಗಗಳು ಬರುವಂಥದ್ದು ಕಮ್ಮಿ ಆಗ್ತದೆ. ಆ ದೃಷ್ಟಿಯಿಂದ ನಿರೋಗತ್ವವನ್ನು ಹೊಂದಬೇಕು ಅಂತ ಯಾರು ಬಯಸ್ತಾನೆ, ರೋಗ ಇಲ್ಲದೇ ಇರುವಂತಹ ಸ್ಥಿತಿಯನ್ನು ಯಾರು ಬಯಸ್ತಾನೆ, ಆತ ಆಹಾರವನ್ನು ತಿನ್ನುವುದನ್ನು ಕಮ್ಮಿ ಮಾಡಿಕೊಳ್ಬೇಕಷ್ಟೆ. ಆಹಾರ ಶುದ್ಧಿಯಿಂದ ಸತ್ವವೂ ಶುದ್ಧಿ ಆಗ್ತದೆ ಅಂತ ಆಯುರ್ವೇದಗಳು ಹೇಳ್ತದೆ, ಗ್ರಂಥಗಳು ಹೇಳ್ತದೆ. ಹಾಗಾಗಿ ತಿನ್ನುವ ಆಹಾರದಲ್ಲೂ 3 ವಿಭಾಗ ಮಾಡ್ತಾನೆ ಕೃಷ್ಣ. ಸಾತ್ವಿಕವಾದ ಆಹಾರ ಅಂತ ಒಂದು, ರಾಜಸವಾದ ಆಹಾರ ಅಂತ ಇನ್ನೊಂದು, ತಾಮಸವಾದ ಆಹಾರ ಅಂತ ಇನ್ನೊಂದು. ಹೆಚ್ಚು ಖಾರ, ಹುಳಿ, ಉಪ್ಪೆಲ್ಲ ಇಲ್ಲದೇ ಇರುವಂಥದ್ದು ಒಂದು ಮಧ್ಯಮ ಪ್ರಮಾಣದ ಆಹಾರಕ್ಕೆ ಸಾತ್ವಿಕ ಆಹಾರ ಅಂತ ಹೆಸರು. ಆಮೇಲೆ ಸ್ವಲ್ಪ ಅದು ಇದ್ದರೂ ಕೂಡ ವಿಪರೀತವಾಗಿ ಆಗದೇ ಇರುವಂಥದ್ದಕ್ಕೆ ರಾಜಸಾಹಾರ ಅಂತ ಹೆಸರು. ತಿಂದು ಕೂಡಲೇ ಹೊಟ್ಟೆ ಸುಟ್ಟು ಬರ್ತದೆ ಎನ್ನುವಷ್ಟು ರೀತಿಯಲ್ಲಿ ಅದನ್ನು ಬೆರೆಸಿದರೆ ಅದಕ್ಕೆ ತಾಮಸ ಆಹಾರ ಅಂತ ಹೇಳು. ಹಾಗಾಗಿ ಹಾಕುವಂಥ ವಸ್ತುಗಳನ್ನೇ ಹೆಚ್ಚು ಕಮ್ಮಿ ಹಾಕುವುದರಿಂದಲೇ ಆಹಾರ ಸಾತ್ವಿಕ, ರಾಜಸ, ತಾಮಸ ಅಂತ 3 ವಿಭಾಗ, 3 ರೀತಿಯಾಗಿ ವಿಭಾಗವಾಗ್ತದೆ. ಹಾಗಾಗಿ ಸಾತ್ವಿಕವನ್ನೇ ತಿನ್ನಬೇಕು ಅಂತ. ಯಾಕೆ ಅಂತಂದರೆ ನೀವು ಯಾವುದನ್ನು ತಿಂತೀರೋ ಅದೇ ರೀತಿಯ ಆಲೋಚನೆ ಮನಸ್ಸಿನಲ್ಲಿ ಬರ್ತದೆ.